ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇದು ಕಾಚಕ್ಕಿ ಅಂತಾರೆ, ರಾಗಿ ತೆನೆದು. ಅದೇ ಅವತ್ತು ಅಮ್ಮನ ಮನೆಯಿಂದ ತಂದಲ್ಲ ಅದರದ್ದು. ಇದು ಸ್ಟವ್ನಲ್ಲಿ ಸುಟ್ಟಿರೋದು. ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಈ ತೆನೆನ ಬೇಯಿಸ್ಬಿಟ್ಟು ಮಾಡ್ಬೋದು, ಸುಟ್ಬಿಟ್ಟು ಮಾಡ್ಬೋದು. ಅದಕ್ಕೆ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ, ಹೇಗೆ ಬರುತ್ತೆ ಅಂತ. ಈಗ ಇದನ್ನೆಲ್ಲ ಹಿಂಗೆ ಉಜ್ಜಬೇಕು, ಇದೆಲ್ಲ ಉದುರಬೇಕು. ಹಂಗೆ ಉಜ್ತೀನಿ. ಉಜ್ಜಾದ್ಮೇಲೆ ನೋಡಿ ಹಿಂಗೆಲ್ಲ ಬರುತ್ತೆ. ಆಮೇಲೆ ಕೇರಬೇಕು. ನೋಡೋಣ. ಅಮ್ಮ ಮಾಡಬೇಕಾದ್ರೂ ನೋಡ್ಕೊಂಡಿಲ್ಲ. ನೋಡಿ ಕಾಚಕ್ಕೆಲ್ಲ ಸುಟ್ಟು ತೆಗೆದು ಇಷ್ಟು ಮಟ್ಟಿಗೆ ಮಾಡ್ಕೊಂಡಿದ್ದೀನಿ. ಕೈ ನೋಡಿ, ಕೈ ನೋಡಿ ಹಿಂಗೆ. ಇದಕ್ಕೆ ಕೊಬ್ಬರಿ ಒಂಚೂರು ತುರಿಬೇಕು, ಎಳ್ಳು ಹಾಕಬೇಕು, ಬೆಲ್ಲ ಹಾಕ್ತೀನಿ. ನೋಡೋಣ. ನೋಡಿ, ಎಳ್ಳು ಉರಿತಾ ಇದ್ದೀನಿ. ಕಪ್ಪೆಳ್ಳು ಇರಲಿಲ್ಲ, ಬಿಳಿ ಎಳ್ಳು. ಇಷ್ಟೊಂದು ಹಾಕಲ್ಲ ನಾನು, ಸ್ವಲ್ಪ ಹಾಕ್ತೀನಿ ಅಷ್ಟೆ. ಇಷ್ಟು ಕಾಚಕ್ಕೆ ಎಷ್ಟು ಕೊಬ್ಬರಿ ಹಾಕೊಂಡೆ. ಎಳ್ಳು ಸುಮ್ಮನೆ ಎಲ್ಲ ಹುರ್ಕೊಂಡೆ, ಹೋಗ್ಬಿಟ್ಟದು ಅಂದ್ಬಿಟ್ಟು. ಸಾಕು. ಇದಕ್ಕೆ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತಾ, ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ಒಂದು ಡೌಟ್ ಇದೆ. ಆದರೆ ಅಮ್ಮನ ಕೈ ಮಾಡಿಸ್ಕೊಂಡು ತಿಂತೀನಪ್ಪ ನಾನು. ಐತೆ ಕಾಚಕ್ಕಿ, ಇನ್ನೂ ಐತೆ. ಸುಮ್ಮನೆ ಟ್ರಯಲ್ಗೆ ಅಂತ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಳ್ಳಿರಲಿ, ಎಳ್ಳು ಅಂದರೆ ನನಗೆ ಇಷ್ಟ. ಓಕೆ. ಸ್ವಲ್ಪ ಬೆಲ್ಲನೂ ಹಾಕೊಂಡಿದ್ದೀನಿ, ಚೂರಂಗೆ ಸಕ್ಕರೆನೂ ಹಾಕ್ಬಿಡ್ತೀನಿ. ಯಾಕೆ, ಸಾಕು, ಜಾಸ್ತಿ ಬೇಡ. ಓಕೆ, ತಿಂದು ನೋಡ್ತೀನಿ. ನೋಡಿ ಕೈ ಹೆಂಗೆ ಶೇಕ್ ಆಗ್ತಾಯಿದೆ ನೋಡಿ ನಂದು. ಹುಷಾರು ಇನ್ನೂ ಸರಿ ಹೋಗಲಿಲ್ಲ. ಫುಲ್ಲು ಶಿವರಿಂಗು, ಕೈಯೆಲ್ಲ ಶಿವರಿಂಗು. ಸ್ವಲ್ಪ ಸುಸ್ತಿದೆ. ಜ್ವರ ಎಲ್ಲ ಇಲ್ಲ. ಜ್ವರ, ತಲೆ ಸುತ್ತೋದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಕೈಯಲ್ಲಿ ಶಕ್ತಿ ಇಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ. ಗಡಗಡ ಗಡಗಡ ಅಂತೀನಿ. ಓಕೆ, ಚೆನ್ನಾಗಿದೆ. ಕೂತ್ಕೊಂಡು ತಿನ್ಬೋದು. ಸೂಪರ್. ಫಸ್ಟ್ ಕೈ ವಾಶ್ ಮಾಡ್ಕೊಂಡೆ. ಸೂಪರಾಗಿದೆ. ಹಂಗಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.